ವೇದ ದಾಸೋಹಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಬಗ್ಗೆ ಸ್ವಲ್ಪ ತಿಳಿಯೋಣ. ವಿದ್ಯೆಯ ಮಹತ್ವವನ್ನು ಅರಿತಿದ್ದ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ವಿದ್ಯೆ ಇಲ್ಲದಿದ್ದರೆ ಏನನ್ನೂ ಸಾಧಿಸಲಾಗದು ಎಂಬ ಪರಿಕಲ್ಪನೆಯೊಂದಿಗೆ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವುದರ ಮೂಲಕ ಸಹಸ್ರ ವಿದ್ಯಾರ್ಥಿಗಳಿಗೆ ಮಹಾಗುರುಗಳಾಗಿದ್ದಾರೆ. ಶ್ರೀಗಳವರ ಹಿನ್ನೆಲೆಯನ್ನು ನೋಡೋದಾದರೆ, ಇವರ ತಂದೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ತಾಯಿ ಮರಮ್ಮಣ್ಣಿ ಇವರು ಶ್ರೀಮತ್ ಸುತ್ತೂರು ಮಠದ ಭಕ್ತರಾಗಿದ್ದರು. ಇವರಿಗೆ ಕೆಲವು ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಹಾಗಾಗಿ ಮಕ್ಕಳಾದರೆ ಸುತ್ತೂರು ಮಠಕ್ಕೆ ಒಪ್ಪಿಸುವುದಾಗಿ ನಿರ್ಧಾರವನ್ನು ಮಾಡಿದ್ದರು. 29 ಆಗಸ್ಟ್ 1916 ಶ್ರೀಗಳವರ ಜನನವಾಗುತ್ತೆ. ಅಂದಿನ ಪೀಠಾಧೀಶರಾಗಿದ್ದಂತಹ ಶ್ರೀ ಶಿವರಾತ್ರೀಶ್ವರರೇ ಮಗುವಿಗೆ ಶ್ರೀ ಶಿವರಾತ್ರಿ ರಾಜೇಂದ್ರ ಎಂದು ನಾಮಕರಣ ಮಾಡುವಂತೆ ಆದೇಶಿಸ್ತಾರೆ. ಮಗುವಿಗೆ 5 ವರ್ಷಗಳು ತುಂಬಿದಾಗ ಪೂರ್ವ ನಿರ್ಧಾರದಂತೆ ತಂದೆ ತಾಯಿಯರು ಮಗುವನ್ನು ಶ್ರೀಮಠಕ್ಕೆ ಕರೆದುಕೊಂಡು ಹೋಗಿ ಶ್ರೀಗಳವರ ಪಾದಕ್ಕೆ ಒಪ್ಪಿಸ್ತಾರೆ. ಅಂದಿನಿಂದ ಮಗುವಿನ ಹೊಣೆ ಶ್ರೀ ಶಿವರಾತ್ರೀಶ್ವರ ಸ್ವಾಮಿಗಳವರದ್ದೇ. ನಂತರ ಪ್ರಾಥಮಿಕ ಶಿಕ್ಷಣ ಶ್ರೀಮಠದಲ್ಲಿಯೇ ನಡೆಯುತ್ತದೆ. 8 ವರ್ಷ ತುಂಬಿದ ಬಾಲಕನಿಗೆ ಶಿವದೀಕ್ಷೆ ನೀಡಿ ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿಸ್ತಾರೆ. ಆಗಲೇ ಮೈಸೂರಿನಲ್ಲಿ ಶ್ರೇಷ್ಠ ಸಂಸ್ಕೃತಿ ಪಂಡಿತರಾಯ ಬಸವರಾಜ ಶಾಸ್ತ್ರಿಗಳಿಂದ ಸಂಸ್ಕೃತ ಅಭ್ಯಾಸವಾಗುತ್ತೆ. 12ನೆಯ ವರ್ಷದಲ್ಲಿಯೇ ಅಂದರೆ 1928 ಫೆಬ್ರವರಿ 24 ಶ್ರೀ ಶಿವರಾತ್ರಿ ರಾಜೇಂದ್ರರವರಿಗೆ ವಿಜೃಂಭಣೆಯಿಂದ ಪಟ್ಟಾಭಿಷೇಕವನ್ನು ನೆರವೇರಿಸಲಾಗುತ್ತೆ. ಶ್ರೀಮಠದ ಹೊಣೆಗಾರಿಕೆಯನ್ನು ವಹಿಸಿಕೊಂಡ ಮೇಲೆ ಸಮಾಜ ಸೇವೆಯ ಕಾಯಕ ಬಿಡುವಿಲ್ಲದ ಚಿಂತನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾರೆ. ಸಮಾಜದಲ್ಲಿನ ಬಡತನ, ನಿರುದ್ಯೋಗ, ಅಸಮಾನತೆ, ಅನಾರೋಗ್ಯಗಳ ಬೆಳವಣಿಗೆಗೆ ಜನರ ಅಜ್ಞಾನ ಮತ್ತು ಅವಿದ್ಯೆಗಳೇ ಮೂಲ ಕಾರಣ ಎಂಬ ಸತ್ಯವನ್ನು ಮನಗಂಡ ಶ್ರೀಗಳು ವಿಶೇಷವಾಗಿ ಅವಕಾಶ ವಂಚಿತ ಗ್ರಾಮೀಣ ಪ್ರದೇಶದ ದೀನ ದುರ್ಬಲ ವರ್ಗದವರ ವಿದ್ಯಾ ಆಕಾಂಕ್ಷಿಗಳಿಗಾಗಿ 1941ರಲ್ಲಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸ್ತಾರೆ. ನಂತರ ಟಿ. ನರಸೀಪುರ, ಚಾಮರಾಜನಗರ, ನಂಜನಗೂಡು ಮುಂತಾದ ಕಡೆಯೆಲ್ಲವೂ ವಸತಿ ನಿಲಯವನ್ನು ಪ್ರಾರಂಭಿಸ್ತಾರೆ. ಮೈಸೂರಿನ ವಸತಿ ನಿಲಯ ಪ್ರಸಿದ್ಧಿಗೊಂಡ ನಂತರವಂತೂ ರಾಜ್ಯದ ಅನೇಕ ಕಡೆಯಿಂದ ಮೈಸೂರಿಗೆ ವಿದ್ಯಾರ್ಥಿಗಳು ಬರಲು ಪ್ರಾರಂಭಿಸ್ತಾರೆ. ವಸತಿ ನಿಲಯಗಳನ್ನು ಪ್ರಾರಂಭಿಸುವುದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಆರೋಗ್ಯ, ಬಟ್ಟೆ, ಬರೆ ಇತ್ಯಾದಿ ಎಲ್ಲವನ್ನ ತುಂಬ ಅಕ್ಕರೆಯಿಂದ, ಕಾಳಜಿಯಿಂದ ಅವರ ಮಹಾ ತಾಯಿಯಾಗಿ, ತಂದೆಯಾಗಿ, ಗುರುವಾಗಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸ್ತಾರೆ. ನಂತರ 1954ರಲ್ಲಿ ಮೈಸೂರಿನಲ್ಲಿ JSS ಮಹಾವಿದ್ಯಾಪೀಠವನ್ನು ಸ್ಥಾಪಿಸಿದರು. ಅಷ್ಟೇ ಅಲ್ಲದೆ ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ, ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ, JSS ಸಂಗೀತ ಸಭಾ, JSS ಕಲಾ ಮಂಟಪ, JSS ಗ್ರಾಮೀಣ ಪ್ರತಿಷ್ಠಾನ, ಗ್ರಾಮಾಂತರ ಜನತೆಗೆ ಆರೋಗ್ಯ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ JSS ಮೆಡಿಕಲ್ ಟ್ರಸ್ಟ್ ಮುಂತಾದ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ. ಶ್ರೀಗಳು ಅಂದು ಪ್ರಾರಂಭಿಸಿದ JSS ಮಹಾವಿದ್ಯಾಪೀಠದ ಅಡಿಯಲ್ಲಿ ಇಂದು 300ಕ್ಕೂ ಹೆಚ್ಚು ಸಂಸ್ಥೆಗಳು, 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 12,000ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಒಳಗೊಂಡು ಒಂದು ಬೃಹತ್ ಹೆಮ್ಮರವಾಗಿ ಬೆಳೆದು ನಿಂತಿದೆಯಲ್ಲದೆ ಬೆಳೆಯುತ್ತಲೇ ಇದೆ. ಕರ್ನಾಟಕ ಮಾತ್ರವಲ್ಲದೆ ತಮಿಳುನಾಡು, ದೆಹಲಿ, ಉತ್ತರ ಪ್ರದೇಶ, ದುಬೈ, ಮಾರಿಷಸ್ ಮತ್ತು ಅಮೆರಿಕ ಮುಂತಾದ ಸಾಗರದಾಚೆಗಿನ ದೇಶಗಳಿಗೂ ಸೇವಾ ಕ್ಷೇತ್ರಗಳನ್ನು ಮಹಾವಿದ್ಯಾಪೀಠ ವಿಸ್ತರಿಸಿಕೊಂಡಿರುವುದು ಶ್ರೀಗಳ ಆಶೀರ್ವಾದವೇ ಸರಿ. ಶ್ರೀಗಳವರಿಂದ ಸಲಹೆ, ಆಶೀರ್ವಚನ ಪಡೆದುಕೊಳ್ಳುತ್ತಿದ್ದ ಮೈಸೂರು ಸಂಸ್ಥಾನದ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರಿಂದ ರಾಜಗುರು ತಿಲಕ ಎಂಬ ಬಿರುದು, ಶಿಕ್ಷಣ ಕ್ಷೇತ್ರಕ್ಕೆ ಶ್ರೀಗಳು ಸಲ್ಲಿಸಿದ ಸೇವೆಗಾಗಿ ಮೈಸೂರು ವಿಶ್ವವಿದ್ಯಾನಿಲಯವು ಮರಣೋತ್ತರವಾಗಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. ಶ್ರೀಗಳವರ ಸಮಾಜ ಸೇವೆಯನ್ನು ಕಂಡು ಕುವೆಂಪುರವರು ಸಾಮಾನ್ಯರ ಮನೆ ಬಾಗಿಲಿಗೆ ಅಪೂರ್ವವೂ ಅವ್ಯಕ್ತವೂ ಆದ ಜ್ಞಾನವನ್ನು ಪ್ರವಹಿಸಿ ಅದರ ಹೃದಯವನ್ನು ತಿದ್ದಿ ಉದ್ಧರಿಸುವ ಕಾಯಕ ಮಾಡಿದ ಅಪೂರ್ವ ತೇಜೋಮಯ ದಾರ್ಶನಿಕ ವ್ಯಕ್ತಿ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಎಂದು ಹೇಳಿದ್ದಾರೆ. ತ್ರಿವಿಧ ಮಹಾದಾಸೋಹಿಗಳಾದ ಶ್ರೀಗಳು 1986 ಡಿಸೆಂಬರ್ 6 ಲಿಂಗೈಕ್ಯರಾದರು. ಶ್ರೀಗಳವರಿಂದ ಕಲಿತವರು, ಕಲಿತು ಬದುಕು ಕಟ್ಟಿಕೊಂಡವರು, ಬದುಕಿನಾಚೆಗೂ ಹೋಗಿ ನಾಡು ಕಟ್ಟಿದವರು, ನಾಡಿನಾಚೆಗೂ ಜಿಗಿದು ದೇಶ ಕಟ್ಟಿದವರು, ದೇಶದಿಂದಾಚೆಗೂ ಹಾರಿ ಜಗತ್ತು ಕಟ್ಟಿದವರು ಅನೇಕರಿದ್ದಾರೆ. ಅವರೆಲ್ಲರಿಗೂ ಜೀವದಾತು ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು.